ಕೇಳೇನಿ ಪಾರ್ವತದೇವಿರ್ತಕ್ಕಂಥ ವರ ಕೊಟ್ಟರಂತ ಸರ್ಜೋಡಿಗಳು ಅಂತ ಹೇಳಾರು ಪುರಾಣ ಕೊಡ್ರಿ ಅಂತಕ್ಕಂಥ ಮಾತವನ್ನ ಹೇಳಾರ ಅದಕ್ಕ ಅಗ್ರ ಪೂಜೆಗೆ ಅಧಿಕಾರಸ್ಥ ಗಣಪತಿ ಹೊಂದಬೇಕಾದ್ರೆ ನಮ್ಮ ಅಪ್ಪ ಪರಮಾತ್ಮನೆ ವರ ಕೊಟ್ಟನ ತಿಳ್ಕೊಂಡ ನೋಡ್ಕೊಬರಿ ಕಮಿಟಿ ಅವ್ರು ಎಲ್ಲ ದೇವತೆಗಳು ಋಷಿಗಳು ಮನುಷ್ಯರು ಯಜ್ಞ ಯಾಗ ತಪೋ ಯಾಗ ಮುಂತಾದ ಎಲ್ಲ ಧರ್ಮ ಕಾರ್ಯಗಳಲ್ಲಿ ನಿನ್ನನ್ನೇ ಗಣಪತಿಯನ್ನೇ ಮೊದಲು ಪೂಜಿಸಲಿ ಕಾರ್ಯ ಆರಂಭದಲ್ಲಿ ನಿನಗೆ ಅಗ್ರ ಪೂಜೆಯನ್ನು ಸಲ್ಲಿಸಿದ ಜನರ ಕಾರ್ಯಗಳಿಗೆ ನೀನೇ ವಿಘ್ನ ಒಟ್ಟಿ ನಾಶ ಮಾಡಲಿ ಹೀಗೆ ಹೇಳಿ ಪರಮೇಶ್ವರನು ಎಲ್ಲ ದೇವತೆಗಳನ್ನು ಕೂಡಿಕೊಂಡು ಬಂಗಾರದ ಬಿಂದಿಗೆಗಳಲ್ಲಿ ತೀರ್ಥೋದಕವನ್ನು ತುಂಬಿ ವಿನಾಯಕ ಪಟ್ಟದಲ್ಲಿ ಗಣಪತಿಗೆ ಪಟ್ಟಾಭಿಷೇಕವನ್ನು ಮಾಡಿದರು. ಪರಮಾತ್ಮ ಆಗಿರ್ತಕ್ಕಂಥ ಗಣಪತಿ ಅಗ್ರ ಪೂಜೆ ಕೈಗಾರಸ್ಥ ಹೊಂದುತ್ತೇಳಿ ಪಟ್ಟಾಭಿಷೇಕ ನಾ ಹಾಡಿರ್ತಕ್ಕಂಥ ವರ ಪುರಾಣ 18 ಸತ್ತ ಗಲಗಲವರು ಬಂದಿರ್ತಕ್ಕಂಥ ಪುರಾಣ ಪೇಜ್ ನಂಬರ್ 91 ಇದೇ ಪುರಾಣದೊಳಗ ನಮ್ಮ ಅಪ್ಪ ಪರಮಾತ್ಮ ಆಗಿರ್ತಕ್ಕಂಥವ ಗಣಪತಿಗೆ ಅಗ್ರ ಪೂಜೆ ಕೈಗಾರಸ್ಥ ಹೊಂದು ಅಂತ ಹೇಳಿ ಪರಮಾತ್ಮ ಆಗಿರ್ತಕ್ಕಂಥವ ಗಣಪತಿಗೆ ಏನಪ್ಪಾ ಅಂತ ಕೇಳಿದ್ರ ಅವರೇ ಒಂದು ಏನಪ್ಪಾ ಗಣಪತಿ ಹೇಳ ಅಂತ ತಿಳ್ಕೊಂಡ ವರ ಪುರಾಣಗಳು ಬರೆದಿಟ್ಟಾರು. ಮುಂದಿನ ಪಾಳ್ಯಕ್ಕೆ ಬರ್ಬೇಕಾದ್ರ ಏನ್ ಕೊಡ್ಬೇಕು ಏನಂತ ಇದೇ ಪುರಾಣದೊಳಗೆ ನಾ ಹಾಡೇನಿ ಈ ಪುರಾಣದೊಳಗೆ ನಮ್ಮ ಅಪ್ಪಂದಿರ ಪೂಜೆ ಕೈಗಾರ ಹೋದಬೇಕಂತ ಹೇಳಿ ನಿಮ್ಮ ಪಾರ್ವತಿ ದೇವಿ ಆಗಿರ್ತಕ್ಕಂಥ ನಮ್ಮ ಅಪ್ಪ ಪರಮಾತ್ಮ ವರ ಪಟ್ಟಿರ್ಬೇಕು ಅಂತ ಯಾವ ಇದ ಬಗ್ಗಿನಾಗ ನೀವು ಕೊಡ್ಬೇಕು ಹೌದಲ್ಲ. ಒಂದು ಮಾತು ಹೇಳಿದ್ರು ಏನಂತ ಪುರಾಣ ನಮ್ಮ ಮಹಾದೇವಿದಿಂದ ಹುಟ್ಟಾವತ್ತಾರ ಅವ್ರು ಯಾರ ಅವ್ರ ಮಹಾದೇವಿದಿಂದ ಹುಟ್ಟಾವತ್ತ ಪುರಾಣ ಮಹಾದೇವಿಯಿಂದ ಹುಟ್ಟುತ್ತ ಬರ್ರಿ ಅವರು ಇದೇ ಪುರಾಣದಾಗ ಕೊಡ್ತಾನೆ ಅಂತ ಹೇಳಿಲ್ಲ ಯಾಕೆ ಬೇಕಾದಲ್ಲಿ ಕೊಡ್ರಿ ಅದಕ್ಕೇನಂತಿ ಪುರಾಣ ಬಡದಾಡ್ತಾವ ಅದಕ್ಕೇನು ಸಂಬಂಧ ಬರಂಗಿಲ್ಲ ಇದೇ ಪುರಾಣ ಆಗಿಲ್ಲ ಅಂದ್ರೆ ಬೇರೆ ಪುರಾಣ ಕೊಡ್ಲಿ ಅಷ್ಟೇ ಬಾಳ ಕೆಲಸ ಅನ್ನೋದು ಏನಿಲ್ಲ ಯಾಕೆ ಕೇಳಿಸ ತಪ್ಪಲ್ಲ ಹೆಂಗ್ರಿಪ್ಪ ಮಾದೇವಿದಿಂದ ಪುರಾಣ ಹುಟ್ಟೆ ಒಟ್ಟು ಸ್ವರ್ಜೋಡಿಗಳ ಮಂತ್ರ ಹಾಡಿದ್ರು ನಾವು ಒಂದು ಮಾತು ಕೇಳ್ತಾನ ಏನ್ ಕೇಳಂದ್ರಿ ಹೌದಿಲ್ಲ ಏನಪ್ಪಾ ಅಂತ ಕೇಳಿದ್ರ ಮಾದೇವಿದಿಂದ ಪುರಾಣ ಹುಟ್ಟೆ ಅಂತ ಹೇಳ್ತೀರಿ ಮತ್ತ ಪುರಾಣಕ್ಕೆ ಪ್ರತಿಯೊಂದು ಪುರಾಣಕ್ಕ ವೇದ ವ್ಯಾಸ ಅಂತ ಹೇಳಿ ನಮ್ಮಪ್ಪ ವೇದ ವ್ಯಾಸನ ಹೆಸರೈತಿ ವೇದ ವ್ಯಾಸನ ಹೆಡ್ಡಿಗೆ ಮ್ಯಾಲ ಹೌದಲ್ಲ. ಈ ಸದ್ಯಕ್ಕ ಕಮಿಟ ನೀವೇ ಜಗಳ ಆಡಿದ್ರಿ ಏನಂತೇಳಿ ವೇದ ವ್ಯಾಸ ಇರ್ಲಿ ಬ್ಯಾಳ ಬೇಕಾದ್ರೆ ಬಿಡ್ಲಿ ಬಾಗಿರ್ಲಿ ಬೇಕಾದ್ರೆ ಬಿಡ್ಲಿ ಅಂತ ಹೇಳಿ ಕಮಿಟಿ ಅವ್ರು ಬಂಡಾರ ಕೊಟ್ಟಾರ. ನಮಗ ವೇದ ವ್ಯಾಸ ಭಾಗ ಇರ್ಬೇಕಂತ ಜಗಳ ಮಾಡಿದವ್ರು ನೀವು ಹೌದಲ್ಲ. ಈಗ ಯಾರ ಕಡೆ ಹೇಳ್ತಾರ ಯಾರು ಸುಳ್ಳು ಹೇಳ್ತಾರ ಇದ್ರಾಗ ಗೊತ್ತಾಗತ್ತೆ ಇಲ್ಲೇ ಗೊತ್ತಾಗ್ತದ ನೋಡು. ನಮ್ಮಪ್ಪ ವೇದ ವ್ಯಾಸ ಆಗಿರ್ತಕ್ಕಂಥ ನಾವು ಎಷ್ಟೋ ಪುಣ್ಯ ಕ್ಷೇತ್ರವನ್ನ ತಿರುಗಿ ಕೊನೆಯದಾಗಿ ಎಲ್ಲಪ್ಪ ಅಂತ ಕಾಶಿ ಕ್ಷೇತ್ರಕ್ಕೆ ಬಂದು ಕಾಶಿ ಕ್ಷೇತ್ರದಲ್ಲಿರ್ತಕ್ಕಂಥ ಗಂಗಾ ನದಿಯ ಬಾಜು ಕುಂತ ವೇದ ವ್ಯಾಸ ಇರ್ತಕ್ಕಂಥ 18 ಪುರಾಣ ರಚನೆ ಮಾಡಿಬಿಟ್ಟ ಮೊಟ್ಟ ಮೊದಲು ವೇದ ವ್ಯಾಸ. ಈ 18 ಪುರಾಣ ಸೃಷ್ಟಿ ಮಾಡಿ ನಾವು ಯಾರಪ್ಪ ಅಂತ ಕೇಳಿದ್ರ ಯಾರಿಪ್ಪ ನಮ್ಮಪ್ಪ ವೇದ ವ್ಯಾಸರಿಂದ 18 ಪುರಾಣ ರಚನೆಗೊಂಡು ಇವಾಗ ಏನಪ್ಪಾ ಅಂತ ಕೇಳಿದ್ರೆ ಮೊಟ್ಟ ಮೊದಲು ವೇದ ವ್ಯಾಸ ಇರ್ತಕ್ಕಂಥ ಮಹಾಭಾರತವನ್ನು ಬರೆದಿದ್ರು. ಮಹಾಭಾರತವನ್ನು ಬರೆದಕ್ಕೆ ವೇದ ವ್ಯಾಸರ ಮನಸ್ಸಿಗೆ ಹೊಟ್ಟೆ ಆನಂದ ಸಿಗಲಿಲ್ಲ. ಇನ್ನೂ ಏನ್ ಮಾಡ್ಬೇಕು ತಿಳ್ಕೊಂಡು ವಿಚಾರ ಮಾಡಿದ ಕಾಲಕ್ಕ 18 ಪುರಾಣಗಳು ವೇದ ವ್ಯಾಸರಾಗಿರ್ತಕ್ಕಂಥವು ರಚನೆ ಮಾಡಿಬಿಟ್ರು. ಈಗ ಸದ್ಯಕ್ಕೆ ಸಹಿತ ಜಗತ್ತ ಸುದ್ದಿ ಸಾಕ್ತೈತಿ 18 ಪುರಾಣವನ್ನು ರಚನೆ ಮಾಡಿದ ವೇದ ವ್ಯಾಸ ರಾಮ ಹುಟ್ಟುವುದಕ್ಕಿಂತ ಮೊದಲೇ ರಾಮಾಯಣ ಬರೆದು ಇಟ್ಟವ ವಾಲ್ಮೀಕಿ ಋಷಿ ಅಂತಕ್ಕಂಥದ್ದು ಜಗತ್ತ ಸುದ್ದಿ ಸಾಕ್ತೈತಿ ಗೊತ್ತೈತಿ ಹೌದಿಲ್ಲ. ಇವತ್ತು ಮಹಾದೇವಿಯಿಂದ ಪುರಾಣ ಹುಟ್ಟ್ಯಾವ ಅಂತ ಹೇಳ್ತೀರಿ ಹೇಳಿರಿ. ನಿಮ್ಮ ಮಹಾದೇವಿ ಪುರಾಣ ಬರ್ಬೇಕಾದ್ರೆ ಯಾವ ಜಾಗದಾಗ ಕೂತ್ 18 ಪುರಾಣ ರಚನೆ ಮಾಡ್ಲು ಬರೆದರು. ನಿಮ್ಮ ಮಹಾದೇವಿ ಪುರಾಣ ಬರ್ಬೇಕಾದ್ರೆ ಪುರಾಣ ಬರೆಯಾಕ ಹೇಳಿದವರು ಯಾವ ಜಾಗದಾಗ ಕೂತ್ ನಿಮ್ಮ ಮಹಾದೇವಿ ಪುರಾಣ ರಚನೆ ಮಾಡ್ಲು ಬರೆದರು. ನಿಮ್ಮ ಪುರಾಣ ರಚನೆ ಮಾಡಿದ್ವಿ ಅಂತಂದ್ರೆ 18 ಪುರಾಣ ಬ್ರಹ್ಮ ಪುರಾಣ ಶಿವ ಪುರಾಣ ಲಿಂಗ ಪುರಾಣ ವರ ಪುರಾಣ ವಾಮನ ಪುರಾಣ ಕೂರ್ಮ ಪುರಾಣ ಅಗ್ನಿ ಪುರಾಣ ಅಂತೇಳಿ 18 ಪುರಾಣಗಳು ಯಾವುದೇ 18 ಪುರಾಣಕ್ಕೆ ನಿಮ್ಮ ಮಹಾದೇವಿ ಹೆಸರು ಬಂದೈತಿ ಅಲ್ಲ. ಯಾವ್ದಾದ್ರು ಒಂದು ಪುರಾಣಕ್ಕೆ ನಿಮ್ಮ ಹೆಸರು ಬರ್ಬೇಕಾಗಿತ್ತ ಒಂದರೆ ಪುರಾಣಕ್ಕೆ ನಿಮ್ಮ ದೇವಿ ಹೆಸರು ಬಂದಿರಬೇಕು ಹೌದಲ್ಲ. ಯಾವ್ದಾರ ಒಂದು ಪುರಾಣಕ್ಕೆ ನಿಮ್ಮ ದೇವಿ ಹೆಸರು ಬಂದಿರಬೇಕು. ಯಾವ ಪುರಾಣಕ್ಕೆ ನಿಮ್ಮ ದೇವಿ ಹೆಸರು ಬಂದತಿ? ಏನು ಶಿವ ಪುರಾಣಕ್ಕೆ ಮಹಾದೇವಿ ಇತ್ತು ಏನ ಮತ್ಸ್ಯ ಪುರಾಣಕ್ಕಾಯ್ತು ಲಿಂಗ ಪುರಾಣಕ್ಕಿತ್ತು ವಾಮನ ಪುರಾಣಕ್ಕಿತ್ತು ಕೂರ್ಮ ಪುರಾಣಕ್ಕಿತ್ತು ಬ್ರಹ್ಮಾಂಡ ಪುರಾಣಕ್ಕಾಯ್ತು. ಬರೀ ಒಂದು ಶಬ್ದ ಬರ್ದಿಟ್ಟಾರ ಬರೀ ಮಹಾದೇವಿದಿಂದ ರಚನೆ ಆಗ್ತದ ಅವನೇ ತಂದು ಹೌದೇನು ಜನ ಹೌದು ಅನ್ಬೇಕು. ಮಾತಾಡಿದ್ರೆ 4 ಮಂದಿ ಹೌದು ಅಂದಿರ್ಬೇಕ. ಅದು ನೋಡ್ಲಾಕ
ಹೆಂಗಿರ್ಬೇಕು ಈಗ ಸದ್ಯಕ್ಕೆ ನಾವು ಮಾತಾಡ್ತಕ್ಕಂತ ಮಾತ ನಿಜವಾಗಿ ಇರ್ಬೇಕು. ಸದ್ಯಕ್ಕೆ ಭೂಮಿ ಮ್ಯಾಲ ಹೌದನ್ನು ಇರಬೇಕು ಇರ್ಬೇಕು. ನಮ್ಮ ವೇದ ವ್ಯಾಸ 18 ಪುರಾಣ ರಚನೆ ಮಾಡ್ಯಾರು ಎಲ್ಲಿ ಕುಂತ ಬರ್ದಾರಂತ ಕೇಳಿ ಕಾಶಿ ಕ್ಷೇತ್ರದೊಳಗೆ ಕುಂತ ಬರ್ದಾರು 18 ಪುರಾಣ ರಚನೆ ಮಾಡಿ ಬಿಟ್ಟು ನಮ್ಮ ವೇದ ವ್ಯಾಸ ಈಗ ಸದ್ಯಕ್ಕೆ ಪುರಾಣ ಮ್ಯಾಲ ಸಹಿತ ವೇದ ವ್ಯಾಸ ತರ ಐತಿ ಮಾದೇವಿ ರಚನೆ ಮಾಡಿದ್ರೆ ನಿಮ್ಮವ ಕೂಣಿ ಯಾಕೆ ಉಳಿಲಿಲ್ಲ ಮಾದೇವಿ ಅಂತ ಹೇಳಿ ಮಾದೇವಿ ಪುರಾಣ ಅಂತ ಬರ್ಬೇಕಾಗಿತ್ತಲ್ಲ ಹೆಟ್ಟಿಗೆ ಹಾಗಲ್ಲ ಆ ಶಿವಪುರಾಣ ಬಂದಿತ್ತಂದ್ರ ಮಾದೇವಿ ವಿರಚಿತ್ತ ಹಿಂಗ್ ಬರ್ಬೇಕಾಗಿತ್ತಲ್ಲ ಬರ್ಬೇಕಾಗಿಲ್ಲ. ಯಾಕೆ ಬರ್ಲಿಲ್ಲ ವೇದ ವ್ಯಾಸ ವಿರಚಿತ್ತ ವೇದ ವ್ಯಾಸ ಪ್ರಸಿದ್ಧ ಬಂತು ವೇದ ವ್ಯಾಸ ಬಂದ ಮುಂದೆ ಏನೆಲ್ಲ ಬಂತ ಯಾಕೆ ನಿಮ್ಮ ಒಂದು ಕೂಡ ಉಳಿಲಿಲ್ಲ ನಿಮ್ಮ ಅವ್ವ ಸೃಷ್ಟಿ ಮಾಡಿದ್ರು ಅವೇನು ಭೂಮಿ ಮೇಲೆ ಉಳಿಲಿಲ್ಲಪ್ಪ ಅಂತಂದ್ರ ಅವು ಯಾಕೆ ಉಳಿಲಿಲ್ಲ ಏನು ಕಾರಣ ಐತಿ ಒಂದೇ ಸತಿ ಬಂದು ಹೇಳ್ತಾರೆ ಅವು ಎಲ್ಲಿ ಉಳಿದವು ಒಂದೇ ಪದ ತಪ್ಕೊಂಡು ಹೇಳ್ಬೇಕು ಒಂದು ಪದ ಹಾಡಿದ್ದೇನ ಏನಂತ ಶೂನ್ಯದೊಳಗಿನ ಪದ ಹಾಡಿದ್ದೆ ಅವ್ರ ಅವ್ರು ಏನಂತ ನಮಗ್ ಶೂನ್ಯದೊಳಗಿನ ಪದಾನೇ ಹಾಡಿಲ್ಲ ನೀವು ಇವ ಸುಲ್ತಾನ್ಪುರ ಮಾವನ ಕಿವ್ಯಾಗ ಹತ್ತಿ ಆಗಿ ಹಾಕೋತೀರಿ ಹಬ್ಬಲ ಹೌದಲ್ಲ ಇವ ಬ್ಯಾರೆ ಯಾರಲ್ಲ ಇವ ಸುಲ್ತಾನ್ಪುರ ಮಾವನ ಹೇಳಿ ಕೇಳಿ ಹೊಲಿ ದಂಡ್ಯಾಗಿನ ಹೊಳಸಾಲ ಹುಡುಗದಾನ ಇವ ಯಾರು ಎಲ್ಲಿ ಬಲಿ ಕಟ್ಟಿ ಎಲ್ಲಿ ಒಯ್ಯಬೇಕು ನಮಗೂ ಗೊತ್ತೈತಿ ಹೌದಲ್ಲ ದಿನ ನಾವು ಕಾಲದ ಪರಮಾತ್ಮ ಹಾಡ್ತೀವಲ್ಲ ಅವ್ರಿಗೆ ಇವತ್ತು ಅವರೇ ಹಾಡಿದ್ರೆ ಸುಳ್ಳಿ ಹಾಡಿದಾಗ ಆಗಿರ್ತವ್ರಿಗೆ ಆದ್ರೆ ನಮಗ್ ಬೇರೆ ಬರ್ತೈತಿ ಇವತ್ತ ಹೌದಲ್ಲ ಹಾಗೆ ಕೇಳು ಏನಪ್ಪ ಅಂತ ಕೇಳಿದ ದೇವ ಕಲ್ಪದ ಕಾಲದಲ್ಲಿ ಯಾವ ಕಲ್ಪ ಅಂತ ಕೇಳಿದ್ರೆ ದೇವ ಕಲ್ಪದ ಕಾಲದಲ್ಲಿ ವಿಕಲ್ಪ ಶೂನ್ಯದಲ್ಲಿ ಪರಬ್ರಹ್ಮ ಇದ್ದ ಪರಬ್ರಹ್ಮನಿಂದಲೇ ಈ ಜಗತ್ತಂತಕ್ಕಂಥ ಸೃಷ್ಟಿ ಆಯ್ತು ಆ ಪರಬ್ರಹ್ಮ ಆಗಿರ್ತಕ್ಕಂಥ ಮುಂದೆ ಬ್ರಹ್ಮದೇವರ ಮತ್ತು ಶಿವನನ್ನ ಸೃಷ್ಟಿ ಮಾಡಿದ ಬ್ರಹ್ಮದೇವರ ಸೃಷ್ಟಿ ಕಾರ್ಯ ಮಾಡ್ಲಾಕ ಹಚ್ಚಿದ ಶಿವನನ್ನ ಏನಪ್ಪಾ ಅಂತ ಕೇಳಿದ್ರ ಲಯ ಅಂತಕ್ಕಂಥದ್ದು ಮಾಡ್ಲಾಕ ಹಚ್ಚಿದ ಪರಬ್ರಹ್ಮ ತಾನೇ ಏನಪ್ಪಾ ಅಂತ ಕೇಳಿದ್ರೆ ಕಾಯುವುದಕ್ಕೆ ನಿಂತ ಅದೇ ಬ್ರಹ್ಮದೇವರಿಂದ ಮುಂದೆ 10 ಮಂದಿ ಮಾನಸ ಪುತ್ರರು ಹುಟ್ಟಿ ಬಂದರು ಆ ಹುಟ್ಟಬೇಕಾದ ನಿಮ್ಮ ಅವ್ವನ ಸಂಪರ್ಕ ನಮ್ಮ ಅಪ್ಪ ನಾವೆಲ್ಲ 10 ಮಂದಿ ಗಣಮಕ್ಕಳು ಹುಟ್ಟಿ ಬಂದ್ರು ಅವರ 10 ಮಂದಿ ಮಾನಸ ಪುತ್ರ ಹುಟ್ಟಿದ ಕೂಡ ನಿಮ್ಮ ಒಂದು ಮಾತನ್ನು ಕೇಳ್ರಿ ನೋಡಿ ಇವತ್ತು ನೀವು ಹಾಡಕತ್ತೀರಿ ಶೂನ್ಯದೊಳಗೆ ನಮ್ಮ ದೇವಿಯದ ನಮ್ಮ ಶೂನ್ಯದೊಳಗೆ ದೇವಿಯದ ಅಂದ್ಕೊಳ್ಳಿ ನಾವು ವಿಕಲ್ಪ ಕಲ್ಪದೊಳಗ ವಿಕಲ್ಪ ಶೂನ್ಯದೊಳಗೆ ಪರಬ್ರಹ್ಮ ಇದ್ದ ಅಂತ ಹಾಡನ ನೀವು ಕಲ್ಪದ ಬಗ್ಗೆ ಹೇಳ್ತೀರಿ ಅವರು ಕಲ್ಪದ ಏನು ಹಾಡ್ತಾನೆ ಕೇಳೋಣ ಹೌದಲ್ಲ ನಮ್ಮ ಅಪ್ಪ ನೋಡು ಯಾವ ಕಲ್ಪದಾಗದ ಅಂತ ಕೇಳಿದ್ರೆ ದೇವ ಕಲ್ಪದಾಗದಾನ ಯಾವ ಶೂನ್ಯದಾಗದ ಅಂತ ಕೇಳಿದ್ರೆ ವಿಕಲ್ಪ ಶೂನ್ಯದಾಗ ಪರಬ್ರಹ್ಮದಾನ ನಿಮ್ಮ ದೇವಿ ನಾಮ ಇಟ್ಟರಿ ನಿಮ್ಮ ದೇವಿ ಯಾವ ಶೂನ್ಯದೊಳಗದಾಳ ಅಂತ ಹೇಳಿರಿ ನಿಮ್ಮ ದೇವಿ ಇರ್ಬೇಕಾದ್ರೆ ಯಾವ ಶೂನ್ಯದೊಳಗದಾಳ ನಿಮ್ಮ ದೇವಿ ಹುಟ್ಟಬೇಕಾದ್ರೆ ಯಾವ ಕಲ್ಪದ ಹುಟ್ಟ ಮುಂದಿನ ಪಳಗ ಹಾಡಿ ಹೇಳ್ರಿ ಹೌದಲ್ಲ ಅಂದ್ರ ನಾನು ತೋಡಿ ನೀವು ಕೊಟ್ಟಾಗ ಏನು ಹೇಳ್ತಾನೆ ಕೇಳಿ ಕಲ್ಪದ ಬಗ್ಗೆ ಹೇಳ್ತಿದ್ದೀರಿ ಹೇಳ್ರಿಪ್ಪ ನೀವು ಮುಂದೆ ಹೇಳಿದ್ರೆ ಕಲ್ಪದ ಬಗ್ಗೆ ಹೆಂಗೆ ಕೇಳ ಏ